ಇಲ್ಲ ಅಂದ್ರೆ ಹೆಚ್ಚು ಪೊಲಿಟಿಕಲ್ ಕಾರ್ಟೂನ್ಸ್, ಬಟ್ ರಾಜಕೀಯದ ಒಳಗಡೆ ಹೋದಾಗ ಅಲ್ಲಿ ಪಾರ್ಟ್ಸ್ ಇಲ್ಲ ಅಲ್ವಾ ಅಂತ ಹೌದು, ಇದೆ, ಹಲವಾರು ಇದೆ. ಅದನ್ನು ಹಲವಾರು ಪುಸ್ತಕಗಳಲ್ಲಿ ಈಗಲೂ ನೀವು ವ್ಯಂಗ್ಯಚಿತ್ರ ಬರಿತಾ ಇದ್ದೀರಿ. ಇದರಲ್ಲಿ ಒಂದು ಇಲೆಕ್ಟ್ರಾನಿಕ್ಸ್, ನೀವು ವಿದ್ಯಾರ್ಥಿ ಆದಾಗ ಬರೆದ ಚಿತ್ರಗಳಲ್ಲೂ ಈಗ ಜನರೇಟೆಡ್ ಕಾರ್ಟೂನ್ಸ್ ಬರ್ತೀವಿ ಮಗಳೊಟ್ಟಿಗೆ. ಒಂದೆರಡು ತೋರಿಸಿ ಸರ್. ಇವೆಲ್ಲ ನೀವು ಪ್ರಾಂಪ್ಟ್ ರಿಲೇಟೆಡ್ ಇದು. ಹೌದು 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 ಇವೆಲ್ಲ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಮತ್ತು ಟೆಕ್ನಾಲಜಿಯ ಇದು ಯಾವ ಸಾಫ್ಟ್ವೇರಲ್ಲಿ ಮಾಡ್ತೀರಿ ಸರ್? ಚಾಟ್ ಜಿ ಪಿ ಟಿಯಲ್ಲಿ. ಚಾಟ್ ಜಿ ಪಿ ಟಿ ಫೋಟೋ ಕಾರ್ಟೂನ್ಸ್ಗಳು. ಈಗ ಲೈನ್ಸ್ಗಳೆಲ್ಲ ಬರಿತಾ ಇಲ್ವ ನೀವು? ಇಲ್ಲ, ಮೊದಲೆಲ್ಲ ಹಿಂಗಿರ್ತಾ ಇತ್ತು, ಚಿತ್ರ. ಈಗ ನೀವು ಬಣ್ಣ ಎಲ್ಲ ಇದು ಫೋಟೋಶಾಪಲ್ಲಿ ಮಾಡಿದ್ದೀನಿ. ಇನ್ನೊಂದು ಸಾಫ್ಟ್ವೇರ್ ಇತ್ತು ಆ ಥರದ್ದೇ, ಅದರೊಳಗೆ ಮಾಡಿದ್ದೀವಲ್ಲ. ನಿಮ್ಮ ನಗರವಾಣಿದ್ದೆಲ್ಲ ಚಿತ್ರ. ಇದು ಫಸ್ಟ್ ಕಾರ್ಟೂನ್. ಫಸ್ಟ್ ಕಾರ್ಟೂನ್ ಇದು ನೀವು ನೆರೆಯವರಿಂದ ಭಾಳ ಚೆನ್ನಾಗಿದೆ. ಶಿಂಗಣ್ಣನ ಚಿತ್ರದಾಗಿದೆ. ಇದೆಲ್ಲ ಜನಾರ್ದನ. ಹೌದು ಹೌದು. PUC ಲೆವೆಲಲ್ಲಿ ಬರೆದದ್ದು. ಕರೆಕ್ಟ್. ಇವೆಲ್ಲ ಇವು ಸುಧಾ ಅನ್ಸುತ್ತೆ. ಇದು ನೀವು ಕಾಲಮಿಸ್ಟ್ ಆಗಿ ಯಾವುದೋ ಒಂದು ಪತ್ರಿಕೆಯಲ್ಲಿ ಬರೆದಿದ್ರೆ, ವಿಜಯವಾಣಿಯ ಯಾವುದರಲ್ಲಿ ಇಲ್ಲ? ಇಲ್ಲ ಅನ್ಸುತ್ತೆ. ಇದು ನನ್ನ ಫಸ್ಟ್ ಕಲರ್ ಕಾರ್ಟೂನ್ ಸುಧಾದಲ್ಲಿ. 1991. ಇದು ಮಯೂರ ಅನ್ಸುತ್ತೆ. ಇದನ್ನ ಯಾರು ಸರ್? ಪ್ರಭಾ, ಇದು ನಿಮ್ಮ ಬಗ್ಗೆ ಪರಿಚಯ ಸಹ ಬರೆದಿದ್ದಾರೆ. ಹೌದು, ಇವೆಲ್ಲ ಕಾಂಪಿಟೇಷನಲ್ಲಿ ಗೆದ್ದಂಥ ಕಾರ್ಟೂನ್ಗಳು. ನಗರವಾಣಿ. ಹಾಗೆ ನಿಮಗೆ ನಿಮ್ಮ ಇವರು HP ಮಂಜುನಾಥ್ ಅವರು ಪರಿಚಯ? ಹೌದೌದು, ಅವರು ನನ್ನ ಹಿರಿಯ ವ್ಯಂಗ್ಯ ಚಿತ್ರಕಾರರು, ದಾವಣಗೆರೆ ಅವರು ಮಾರ್ಗದರ್ಶನ. ದಾವಣಗೆರೆ ಬೆಣ್ಣೆ ದೋಸೆ, ಮಂಡಕ್ಕಿ ಮಿರ್ಚಿ ಹೆಚ್ಚು ಪರಿಣಾಮಕಾರಿ ಇರ್ತಾವೆ ಅನ್ಸುತ್ತಲ್ಲ ಸರ್. ಉಳಿಸು ಒಳ್ಳೆ ಮೆಣಸಿನಕಾಯಿ ಪ್ರಭಾವ ಇರಬೇಕು. ಇದರ ಚಿತ್ರ ನಾನು ಗಮನಿಸಿದ್ದೇನೆ. ನೀವು ಅದನ್ನು ಒಪ್ಪವಾಗಿ ಇಟ್ಕೊಂಡಿದ್ದೀರಿ ಎಲ್ಲವನ್ನು. ಹೌದು, ಏನು ಬರೆದಿದ್ದೆ ಕಡಿಮೆ ಅಲ್ಲ, ಹಿಂಗೆ ಕಲೆಕ್ಷನ್ ಹಂಗೆ ಇಟ್ಕೊಂಡಿದ್ದೀನಿ. ಇದು ಯಾವಾಗ 94ನೇ ಇಸ್ವಿ, ಎಷ್ಟು ವರ್ಷ ಆಯ್ತು ಇಲ್ಲಿಗೆ? 20 ವರ್ಷ ಆಗ ಬರ್ದದ್ದು. ಇದು ಬೇರೆ ಬರ್ದಿದ್ದು ಆವಾಗ. ಈ ವಿಜ್ಞಾನಿ ಇವ್ರು ಹೇಳ್ತಿದ್ದಾರೆ, ನಾನು ಕಂಡಿಡಿದಂಥ ರೋಬೋಟು ನನ್ನ ಪರ್ಸ್ ಕದ್ಕೊಂಡು ಓಡೋಗ್ಬಿಟ್ಟಿದೆ, ಮೋಸ್ಟ್ಲಿ ನನ್ನ ಪ್ರೋಗ್ರಾಮ್ ವರ್ಕ್ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ನಿಮ್ಮಲ್ಲಿ ಒಂದು ವಿಷಾದ ಮತ್ತು ನಿಮ್ಮ ವ್ಯಂಗ್ಯ ಚಿತ್ರದ ಗುಣಮಟ್ಟ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ರ್ಯಾಮ್ ಅಂತೀವಲ್ಲ, ಲಿಜನ್ ರ್ಯಾಮ್ ಮೀನ್ಸ್ ನಾಟ್ ಶ್ರೀರಾಮ್ ಆ್ಯಸ್ ವಿ ನೋ ಇಟ್ ಇಸ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಅವರು ಸಿಲೆಬಸ್ನ ರಿವೈಸ್ ಮಾಡಿಬಿಟ್ಟಿದ್ದಾರೆ. ನೀವು ರಾಜಕೀಯ ವ್ಯಂಗ್ಯ ಚಿತ್ರಗಳನ್ನು ಬರೆದಿದ್ದೀರಾ? ಇಲ್ಲ ಅಂದ್ರೆ ಹೆಚ್ಚು ಪೊಲಿಟಿಕಲ್ ಕಾರ್ಟೂನ್ಸ್ ಬರೆಯೋಕ್ಕೆ ಹೋಗಲಿಲ್ಲ. ಜಸ್ಟ್ ರೆಗ್ಯುಲರ್ ಹ್ಯೂಮರ್ ಅಷ್ಟೇ ನನ್ನ ಫೋಕಸ್ ಆಗಿತ್ತು. ಈಗೆಲ್ಲ ಈ ಥರ ಆಗ್ಬಿಟ್ಟಿದೆ. ಈಗ ಜನರೇಟೆಡ್. I was worried robots would take my job. Now it is worse. I work for them. ಇದರಲ್ಲಿ ನೀವು ಗೆರೆಯಲ್ಲಿಯೂ ಮಾಡ್ಬೋದು, ಯಾಕೆ ಅದನ್ನು ಮಾಡೋದಿಲ್ಲ? ಅದರಲ್ಲಿ ನಿಮ್ಮ ಮಗಳ ಕೊಡುಗೆಯೂ ಇದೆ. ಅದರಲ್ಲಿ ಹ್ಯೂಮರ್ನ ನಾವು ಇಬ್ಬರು ಯೋಚನೆ ಮಾಡಿರ್ತೀವಲ್ಲ. ಈಗ ನೋಡಿ, ಇವ್ರು ಅರ್ತ್ ಮೂವಿಂಗ್ ಎಕ್ವಿಪ್ಮೆಂಟ್, ಅರ್ತ್ ಮೂವರ್ಸ್ ಅಂತ ಬೋರ್ಡ್ ಹಾಕ್ಕೊಂಡಿದ್ದಾರೆ. ಇಲ್ಲಿ ಬಂದು ಕೇಳ್ತಾ ಇದ್ದಾನೆ, ನೋಡಿ ಸ್ವಾಮಿ, ಯಾಕೆ ಬಿಸಿಲು ಜಾಸ್ತಿ ಆಗ್ಬಿಟ್ಟಿದೆ, ಅರ್ಥನ ಸ್ವಲ್ಪ ಆ ಕಡೆ ಮೂವ್ ಮಾಡ್ತೀರಾ ಅಂತ. ಸೂರ್ಯನಿಗೆ ಹತ್ರ ಆಗ್ಬಿಟ್ಟಿದೆ, ಬಿಸಿಲು ಜಾಸ್ತಿ ಅಂತ. ಅಂದರೆ ಈ ಥರದ್ದೆಲ್ಲ ನಾವು ಐಡಿಯಾ ಮಾತಾಡ್ಬೇಕಾದ್ರೆ ಜನ್ರೇಟ್ ಆಗಿರೋದು.
ಇದಕ್ಕೆ ನೀವು ರೆನ್ಯೂಮರೇಷನು ಬರ್ತದೆ ಅದಕ್ಕೆ ಇವರು ಪೇ ಮಾಡ್ತಾರೆ ಮೋಸ್ಟ್ಲಿ ಒಂದು 500 ರೂಪಾಯಿ ಇರ್ತದೆ ಅನ್ಸುತ್ತೆ ಒಂದು ಕಾರ್ಟೂನಿಗೆ. ಎಷ್ಟು ವರ್ಷದಿಂದ ಬರಿತಾ ಇದ್ದೀರಿ ಸರ್? ಇದು 1 ವರ್ಷ ಇದ್ದ ಅನ್ಸುತ್ತೆ ಅಷ್ಟೇ. ಹೇಳಿ ಬಾಬಾ ರಾಮದೇವ್ ಅವರು ಟೇಕ್ ಎ ಡೀಪ್ ಬ್ರೇತ್, ಇಟ್ಸ್ ಗ್ರೇಟ್ ಫಾರ್ ಯುವರ್ CPU ಕೂಲಿಂಗ್ ಅಂತ ರೋಬೋಟ್ಗಳಿಗೆ ಹೇಳ್ತಾ ಇದ್ದಾರೆ. ಇವನ್ನೆಲ್ಲ ಈ ಥರ ಡಿಪಿಕ್ಟ್ ಮಾಡಲಿಕ್ಕೆ ಈಸಿ ಅನಿಸ್ತು ನನಗೆ AI. ಇದನ್ನು ಲೈನಲ್ಲಿ ನೀವು ಬರಿಬೇಕು ಅಂತ ಆಸಕ್ತಿ ಬರಿತಾ ಇಲ್ಲ? ಏನು ರಿಯಲ್ ಆಗಿ ಇರಲಿ ಬಿಡಿ, ಏನು ತೊಂದರೆ ಅಂತ ಅನಿಸ್ತು ನನಗೆ. ರಿಯಲ್ ನಾವು ಬರೆಯೋಕೆ ಆಗದೇ ಇರೋದು ಲೈನ್ ಮಾಡ್ಕೊಂಡು ಬಂದಿದ್ದೀವಿ ಇತಿಹಾಸದಲ್ಲಿ ಅಲ್ವಾ. ಹೀಗೆ ಬರೆದ್ರೆ ಚಿತ್ರ ಬರೆಯುವ ಅವಶ್ಯಕತೆ ಇಲ್ಲ. ಅವು ವ್ಯಂಗ್ಯ ಚಿತ್ರ ಇವತ್ತು ಪಿಯಾನೋ ಬಾರ್ಸೋಕ್ಕಿಂತ ಕೀಬೋರ್ಡಲ್ಲಿ ಎಲ್ಲ ಮ್ಯೂಸಿಕ್ ಮಾಡಲ್ವಾ? ಹಾಗೆ ಇದು ನಿಮ್ಮ ಪುಸ್ತಕಗಳು ಎಲೆಕ್ಟ್ರಾನಿಕ್ಸ್. ಈ ಪತ್ರಿಕೆ ಬರಿತಾ ಇರೋದು. ಇದೆಲ್ಲ ಏನು ಇಷ್ಟು ವಯರ್ಗಳೆಲ್ಲ ಇದೆ? ಅದು ನೀವು R&D? ಇದು ನಮ್ಮ ಇನ್ನೊಂದು ಪ್ರಪಂಚ. ಅದೇ ಅದನ್ನು ನೀವು ಮಾಡ್ತಾನೆ ಇರ್ತೀರಿ. ಹೌದು. ಇದು ನೀವು ಇಂಡಿವಿಜುವಲ್ ಆಗಿ ನೀವು ಮಾಡ್ತಾ ಇದ್ದೀರಿ? ಇಂಡಿವಿಜುವಲ್, ಟೀಮ್ ಇರ್ತದೆ, ಎಲ್ಲ ಮಿಕ್ಸ್. ಇದು ಈಗ ನಿಮ್ಮ ಕೈಗಳಿಗೆ ಯಾರು ಇದ್ದಾರೆ ವಿಜ್ಞಾನಿಗಳು? ಇಂಜಿನಿಯರ್ಸ್ ಇದ್ದಾರೆ, ಅವರೆಲ್ಲ ಬೇರೆ ಬೇರೆ ಪ್ಲೇಸಿಂದ ವರ್ಕ್ ಮಾಡ್ತಿದ್ದಾರೆ ಬೇರೆ ಕಡೆಯಿಂದ. ಈಗ ಮಾಡುವ ಕ್ಷೇತ್ರ ಏನು ನಿಮ್ಮ ಒಂದು ಸ್ಯಾಂಪಲ್ ಆಗಿ? ಇದು ವೇಗವನ್ನು ಹೆಚ್ಚು ಮಾಡ್ತದ, ಸ್ಥಳವನ್ನು ಕಡಿಮೆ ಮಾಡ್ತದ? ಇವೆಲ್ಲ ಈಗ ನೋಡಿ, ಇವೆಲ್ಲ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟವರು ಎಲ್ಲ. ಇದು ನಮಗೆ ತಿಳಿದ ಮಟ್ಟಿಗೆ ಇದೊಂದು ಬೋರ್ಡ್ ಇದೆ, ಎಲೆಕ್ಟ್ರಿಕಲ್ ಬೋರ್ಡ್. ಹೌದು, ಇವೆಲ್ಲ ನಾವು ಡಿಸೈನ್ ಮಾಡಿ ಡೆವಲಪ್ ಮಾಡ್ತಕ್ಕಂಥ ವಿಷಯಗಳು. ಒಂದ್ಸರಿ ಒಂದು ವ್ಯಂಗ್ಯ ಚಿತ್ರಕಾರರ ಗೆಟ್ ಟುಗೆದರ್ ಇಟ್ಕೊಳ್ಳೋಣ ಬಿಡಿ ಜೊತೆಗೆ. ಇಟ್ಕೊಳ್ಳಲ್ಲ. ನಿಮ್ಮ ವಿಜ್ಞಾನಿಗಳು ನಿಮಗೆ ಆದರ್ಶ ವ್ಯಂಗ್ಯ ಚಿತ್ರಕಾರರು R.K. ಲಕ್ಷ್ಮಣ್ ಅಂತ ಹೇಳಿದರೆ, ಆದರ್ಶ ರಾಜಕಾರಣಿ ಯಾರು ಅಂತ ಹಾಗೇನಾರು ಇದ್ದಾರೆ? ಐ ಥಿಂಕ್ ಒಬ್ಬೊಬ್ಬರಲ್ಲಿ ಒಂದು ಸ್ಟ್ರೆಂತ್ ಇದೆ, ಒಂದೊಂದು ಒಳ್ಳೇದಿದೆ ಅಂತ ಅನಿಸ್ತದೆ ನನಗೆ. ಪರಿಪೂರ್ಣ ವ್ಯಕ್ತಿಗಳು ಪರ್ಫೆಕ್ಟ್ ಅಂತಕ್ಕಂಥವ್ರು ಭಾಳ ಕಡಿಮೆ. ಹೀಗಾಗಿ ಒಬ್ಬೊಬ್ಬರಲ್ಲೂ ಒಂದೊಂದು ಒಳ್ಳೇದು ನಾನು ನೋಡ್ತಾ ಇದ್ದೀನಿ. ನಿಮಗೆ ಕಾರ್ಟೂನಿಸ್ಟ್ರಲ್ಲೇ ಅಷ್ಟೇ, ಒಬ್ಬೊಬ್ರು ಒಂದು ಹ್ಯೂಮರ್ ತುಂಬ ಪಂಚಿಯಾಗಿರುತ್ತೆ, ಕೆಲವರು ಲೈನ್ಗಳು ಚೆನ್ನಾಗಿರುತ್ತೆ, ಕೆಲವರ ವಿಷಯ ಗ್ರಹಣೆ ಚೆನ್ನಾಗಿರುತ್ತೆ, ಕೆಲವರು ನಿರೂಪಣೆ ಚೆನ್ನಾಗಿರುತ್ತೆ. ಹೀಗಾಗಿ ಒಬ್ಬರಲ್ಲಿ ಒಂದು ಸ್ಟ್ರೆಂತ್ ಇದೆ. ಈ ನೀವು ಮ್ಯಾನೇಜ್ಮೆಂಟ್ ಕಾರ್ಟೂನ್ ಏನಾದ್ರು ಬರ್ದಿದ್ದೀರ? ಅಂದರೆ ನೀವು ಹೆಚ್ಚಾಗಿ ಜನರ ಸಂಪರ್ಕದಲ್ಲಿ ಇರುವವರು, ನಿಮಗೆ ಜನರ ಕಂಟ್ರೋಲು, ಜನರ ನಾಯಕತ್ವ ಅಥವಾ ಬಾಸಿಸನ್ನು ಇದರಲ್ಲಿ ಮ್ಯಾನೇಜ್ಮೆಂಟ್ ಕಾರ್ಟೂನ್ ಅಂತ ಹೇಳ್ತಾರೆ, ಅಂಥದ್ರಲ್ಲಿ ಕ್ಷೇತ್ರದಲ್ಲಿ ಮಾಡಿದ್ದೀರಿ? ಇಲ್ಲ, ಮ್ಯಾನೇಜ್ಮೆಂಟ್ ಇಲ್ಲ, ನನ್ನ ಫೋಕಸ್ ಪ್ಯೂರ್ಲಿ ಹ್ಯೂಮರ್, ಸೈನ್ಸ್ ಆ್ಯಂಡ್ ಇದರಲ್ಲಿ ಇದ್ದೀರಿ. ಕರೆಕ್ಟ್. ನಿಮಗೆ ವಿಜ್ಞಾನ ಲೋಕದಲ್ಲಿ ಹ್ಯೂಮರ್ ಸಹ ಇದೆ ಇದರಲ್ಲಿ. ಎಲ್ಲೂ ನೋಡಿರಲ್ಲ ಎಲೆಕ್ಟ್ರಾನಿಕ್ಸ್, ಇವೆಲ್ಲ ಸೈಂಟಿಫಿಕ್. ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ನಿಮ್ಗೆ ಹ್ಯೂಮರ್ ಕಂಡಿಲ್ವ ಅಂತ? ನಾನು ವ್ಯಂಗ್ಯ ಚಿತ್ರಕಾರ ಅಷ್ಟೇ ಆಗಿದೆ, ರಾಜಕೀಯ ಕ್ಷೇತ್ರದಲ್ಲಿ ಇಲ್ಲದೆ ಇರ್ಬೇಕಾದ್ರೆ ರಾಜಕೀಯದಲ್ಲಿ ಹೆಚ್ಚು ಹ್ಯೂಮರ್ ಕಾಣ್ತಾ ಇತ್ತು. ಬಟ್ ರಾಜಕೀಯದ ಒಳಗಡೆ ಹೋದಾಗ ಅಲ್ಲಿ ಲೈಫ್ ಹೆಚ್ಚು ಸೀರಿಯಸ್ ಅನ್ಸುತ್ತೆ. ನಿಮಗೆ ಅಲ್ಲಿ ಅದನ್ನ ನೋಡ್ತಕ್ಕಂಥ ದೃಷ್ಟಿಕೋನಗಳು, ಅಲ್ಲಿ ಇರ್ತಕ್ಕಂಥ ಚಾಲೆಂಜಸ್, ನಿಜವಾದ ಸಮಸ್ಯೆಗಳು, ಅವುಗಳ ಪ್ರಪೋರ್ಷನ್ ಹೆಚ್ಚಾಗತ್ತೆ. ಅದೇ ನಿಮಗೆ ಅಲ್ಲಿ ಸೂಕ್ಷ್ಮವಾಗಿ ನೋಡುವಾಗ ನೀವು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಒಂದು ಸಿಸ್ಟಮಲ್ಲಿ ಇರುವಾಗ ಇದರಲ್ಲಿ ಅಮೇರಿಕ ದೇಶ ಯಾವುದೇ ಒಂದು ವಿಷಯ ಬಗ್ಗೆ ಅಷ್ಟು ಹೆಚ್ಚು ಗೊತ್ತಿಲ್ಲ ಅಂತಂದರೆ ತಮಾಷೆ ಮಾಡೋದು ಈಜಿ. ಬಟ್ ಅದರ ಜವಾಬ್ದಾರಿ ನಾವೇ ಹೊತ್ಕೊಂಡಾಗ ಅದರ ಭಾರ ಅಥವಾ ಅದರ ಅಗಾಧತೆ ಫೀಲ್ ಆಗತ್ತೆ. ನಿಮ್ಮಲ್ಲಿ ಈಗ ನೀವು ಅಮೇರಿಕದಲ್ಲಿ ಕಪ್ಪು ಬಿಳಿಯರು ಅಂತೆಲ್ಲ ಇದೆ, ಇಲ್ಲಿ ಜಾತಿ ವ್ಯವಸ್ಥೆ ಇದೆ. ಇದೆಲ್ಲ ಬೇರೆ ಕ್ಷೇತ್ರಕ್ಕೆ ನಿಮಗೇನಾದ್ರು ನಿಮ್ಮ ದೃಷ್ಟಿಕೋನ ಏನು ಅಂತ ಅದರಲ್ಲಿ ಎಲ್ಲ ಏನಾದ್ರು ಇದೆಯಾ? ಬೇರೆ ಎಲ್ಲ ಈ ಮನುಷ್ಯ ಮಾಡ್ಕೊಂಡಿರ್ತಕ್ಕಂಥ ಅಪರಾಧಗಳು ಅಷ್ಟೇ, ಇವೆಲ್ಲ ನಮಗೆ ನಾವೇ ಮಾಡ್ಕೊಂಡಿರ್ತಕ್ಕಂಥ ಅಪರಾಧಗಳು. ಹೀಗಾಗಿ ಜಾತಿ ವ್ಯವಸ್ಥೆಗಳಿರ್ಬೋದು, ಇವೆಲ್ಲವೂ ಕೂಡ ಅದು ಪ್ಲಸ್ಸು ಮೈನಸ್ಗಳಿದ್ದಾವೆ. ಬಹುತೇಕ ಮೈನಸ್ಗಳೇ ಹೆಚ್ಚಾಗಿ ಉಳ್ಕೊಂಬಂದವು. ಬಟ್ ಆಧುನಿಕ ಜೀವನ ಇದರಿಂದ ಹೊರಗೆ ಬರ್ತಾ ಇದೆ.
ಇವತ್ತು ಹೆಚ್ಚು ಅಕ್ಸೆಪ್ಟೆನ್ಸ್ ಸೊಸೈಟಿಯಲ್ಲಿ ಕಾಣುತ್ತೆ. ಅದು ಈ ಸಪ್ರೆಸ್ ಕ್ಲಾಸಸ್ ಇದ್ದನ್ನು ಕೂಡ ಹೆಚ್ಚು ಪ್ರಯತ್ನ ಆಗಬೇಕು, ಎಲ್ಲರನ್ನೂ ಸ್ವೀಕರಿಸಿ ಉದಾರವಾಗಿ ಕಾಣಬೇಕು ಅಂತಕ್ಕಂಥ ಮನಸ್ಥಿತಿನೂ ಕೂಡ ಉನ್ನತ ಮಟ್ಟದ ಅಥವಾ ಮೇಲ್ಸ್ತರದಲ್ಲಿ ಕೂಡ ಹೆಚ್ಚಾಗಬೇಕು. ಮತ್ತು ಈ ಹಗರಣಗಳು, ರಾಜಕೀಯ ಹಗರಣಗಳು ಈಗ ಪತ್ರಿಕೆಯಲ್ಲಿ ವರದಿ ಆಗೋದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಕೇಂದ್ರ ವಲಯದಲ್ಲಿ ಅಲ್ವಾ? ಮೊದಲಿದ್ದಾಗ ಇದ್ದಿದ್ರಲ್ಲಿ ಉತ್ತಮವಾದ ಸರ್ಕಾರನ ಮೋದಿಯವರು BJP ಸರ್ಕಾರ ಕೇಂದ್ರದಲ್ಲಿ ಕೊಟ್ಟಿದೆ, ಅದಂತೂ ನಿರ್ವ್ಯವಾದ. ಇವತ್ತು ಜಾಗತಿಕ ಮಟ್ಟದಲ್ಲಿ ಭಾರತದ ಗೌರವ ಹೆಚ್ಚಾಗಿದೆ. ಈ ಅನೇಕ ಒಳ್ಳೆಯ ಕೆಲಸಗಳನ್ನು ಇವತ್ತು ಭಾರತಕ್ಕೆ ತನ್ನ ಒಂದು ಸೆಲ್ಫ್ ರಿಲಯನ್ಸಲ್ಲಿ ಹೆಚ್ಚು ಅವಕಾಶ ಆಗ್ತಾಯಿದೆ. ಅದು ಮೋದಿಯವರು 3ನೇ ಬಾರಿ ಯಶಸ್ವಿಯಾಗಿ ಆಯ್ಕೆ ಮಾಡಿರೋದೇ ಪರ್ಫೆಕ್ಟಾಗಿ ಇಂಡಿಕೇಟ್ ಮಾಡ್ತಾ ಇದೆ ಅಲ್ವಾ? ಬಟ್ ಹಾಗಂತ ಯಾವುದು ನಿಂತ ನೀರಲ್ಲ, ಇನ್ನೂ ಹೆಚ್ಚು ಕೆಲಸಗಳು ಆಗಬೇಕು, ಇನ್ನೂ ಹೆಚ್ಚು ಬೆಳಿಬೇಕು ಅಂತಕ್ಕಂಥದ್ದು ಇವತ್ತಿನ ಯುವ ಜನರ ನಿರೀಕ್ಷೆ ಇದೆ. ಅದನ್ನು ಭಾರತ ಯಶಸ್ವಿಯಾಗಿ ಮಾಡ್ತಾ ಇದೆ. ಇನ್ನೂ ಒಳ್ಳೆ ದಿನಗಳು ನಾವು ನೋಡ್ತೀವಿ ಅಂತ ನನ್ನ ಭಾವನೆ. ನಿಮಗೆ ರಾಜಕಾರಣದಲ್ಲಿ ಅತ್ಯಂತ ಆತ್ಮೀಯರು ಯಾರ್ಯಾರು ಇದ್ದಾರೆ? ಅಂದರೆ ನೀವು ಮೋದಿಯವ್ರ ಹತ್ರ ಎಲ್ಲ ಮಾತಾಡಿದ್ದೀರಾ? ಇಷ್ಟು ಮಾತಾಡಿದ ಸಂದರ್ಭ ಇತ್ತೀಚೆಗೆ ಇಲ್ಲ, ಮೊದಲು ಮಾತಾಡಿ. ಆಗ ಅವರು ಪ್ರಧಾನಿ ಆಗಿರಲಿಲ್ಲ, ಅವಾಗ ಪ್ರಧಾನಿ ಇರಲಿಲ್ಲ, CM ಇದ್ರು. ಈ ಲೋಕಲ್ ಜನ ಇವರೆಲ್ಲ ಮುಖ್ಯಮಂತ್ರಿಗಳೆಲ್ಲ ಸಂಪರ್ಕ ಎಲ್ಲ ಇತ್ತು ನಿಮಗೆ ಎಲ್ಲರೂ. ಈಗ ಅವರು ನೀವು ಜೇಟ್ಲಿ ಒಟ್ಟಿಗೆಲ್ಲ ಹೋಗಿದ್ರಿ, ಆಗ ನೀವು ಸರ್ಕಾರದಲ್ಲಿ ನಿಮ್ಮ ಆಡಳಿತ ರೂಢದಲ್ಲಿ ಇರಲಿಲ್ಲ ನೀವು 5 ವರ್ಷ. ನೀವು ಆಗ MP ಸಿಂಗ್ ಅವರಿದ್ದರು, ಅವರು MP ಸಿಂಗ್ ಅಲ್ಲ, ಯಾರು ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ರಿ. ನಿಜ. ಆಗ ಇನ್ನೊಂದು ವಿರೋಧ ಪಕ್ಷದಲ್ಲಿ ನೀವಿದ್ರಿ. ಕರೆಕ್ಟ್. ಆಗ ಇರುವಾಗ ಹೆಚ್ಚು ಜನರಿಗೆ ಸೇವೆ ಕೊಡಲಿಕ್ಕಾಗುತ್ತದ? ಆಡಳಿತ ರೂಢಲ್ಲಿರುವಾಗ ಹೆಚ್ಚು ಆಡಳಿತ ಇದ್ದಾಗ ಹೆಚ್ಚು ಪರಿಣಾಮಕಾರಿ ಕೆಲಸಗಳನ್ನ ಮಾಡ್ಬೋದು. ನಾವು ವಿರೋಧ ಪಕ್ಷದಲ್ಲಿದ್ದಾಗಲೇ ಕೂಡ ನಾವು ಎಲ್ಲರ ಸಹಕಾರದಿಂದ ಚಿತ್ರದುರ್ಗಕ್ಕೆ ನ್ಯಾಯ ಒದಗಿಸೋ ಕೆಲಸ ಮಾಡಿದ್ವಿ. ಆಗ ರಾಜ್ಯದಲ್ಲಿ BJP ಸರ್ಕಾರ ಇತ್ತು. ಕರೆಕ್ಟ್. ನೀವು ಡಬಲ್ ಇಂಜಿನ್ ಸರ್ಕಾರ ಎಂಬುದನ್ನು ಒಪ್ಪುತ್ತೀರ? ಎರಡು ಒಂದೇ ಕಡೆ ಇದ್ದರೆ ಹೆಚ್ಚು ಅಭಿವೃದ್ಧಿ ಅನುಕೂಲ ಆಗುತ್ತೆ. ಅವ್ರು ಆಗೋದಿಲ್ಲ ಅಂತ ಹೇಳ್ತಾರೆ. ನನ್ನ ದೃಷ್ಟಿಯಲ್ಲಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಹೆಚ್ಚು ಸಮನ್ವಯತೆ ಇರುತ್ತೆ. ನಿಮ್ಮ ಪ್ರಕಾರ ಈಗ ರಾಜಕಾರಣಿ ಬಿಹಾರದಲ್ಲಿ ಅವರು ಎಲ್ಲ ಏನು ಹೇಳ್ತಾರೆ, ಗ್ಯಾರಂಟಿ ಸ್ಕೀಮ್ಗಳೆಲ್ಲ ಈಗ ಬಂದಿದೆ, ಎಲ್ಲ ಪಕ್ಷಗಳು ಕೊಡ್ತಾ ಇದ್ದಾರೆ. ಹೀಗೆ ಅಭಿವೃದ್ಧಿ ಆಗುತ್ತದ ಹೇಗೆ ಅಂತ? ಇದು ಪ್ರಜಾಪ್ರಭುತ್ವ, ಪ್ರಜೆಗಳೇ ಡಿಸಿಷನ್ ಮೇಕರ್ಸ್. ಅವ್ರು ತೀರ್ಮಾನ ಮಾಡಬೇಕು, ನಾನು ನೀವು ಅಲ್ಲ ಅನಿಸುತ್ತೆ. ಅವ್ರಿಗೆ ಯಾವ ಸರಿ ಅನಿಸುತ್ತೋ ಅದನ್ನು. ಈಗ ಒಬ್ಬ ಗ್ರಾಹಕ ಬಂದು ಏನು ಕೇಳ್ತಾರೆ ಅದು ಕೊಡ್ತಕ್ಕಂಥದ್ದು ಅಂಗಡಿಯವನ ಕರ್ತವ್ಯ ಅಲ್ವಾ? ಹಾಗೆ ಇವತ್ತು ಪ್ರಜೆಗಳು ತಮಗೇನು ಬೇಕು ಅಂತ ಹೇಳ್ತಕ್ಕಂಥ ಸಾಮೂಹಿಕ ಮನಸ್ಥಿತಿಯ ಬದಲಾವಣೆ ಆದರೆ ಮಾತ್ರ ಬೇರೆ ರೀತಿಯಾಗಿ ಯೋಚನೆ ಮಾಡ್ಬೋದು. ಈಗ ನೀವು ಪ್ರಸ್ತುತ ಯಾವ ಕ್ಷೇತ್ರದಲ್ಲಿ ವಿಜ್ಞಾನದಲ್ಲಿ ಹುಡುಕ್ತಾ ಇದ್ದೀರಿ? ಈಗ ಹುಡುಕ್ತಾ ಇರೋದು ಏನು ಅಂತ? ಒಂದೇ ಅಂತಿರಲ್ಲ, ತುಂಬ ಏನು. ನೀವು ಯಾವ ಕಾರ್ಟೂನ್ ಬರಿತಾ ಇದ್ದೀರಿ ಅಂತ ಅಂದಾಗ ನಿಮ್ಮ ಈಗಿನ ಸಮಸ್ಯೆ, ಈಗಿನ ಚಾಲೆಂಜ್ ಏನು ಅಂತ, ವಿಜ್ಞಾನದ ಅನಿವಾರ್ಯತೆ ಏನು ಅಂತ? ನೀವು ಕ್ಷೇತ್ರದಲ್ಲಿ ಇಲ್ಲ ಅಂತ ಹೇಳಿದ್ರಿ, ನೀವು ಬೇರೆ ಯಾವ ಕ್ಷೇತ್ರದಲ್ಲಿ ಈಗ ಮಾಡ್ತಾ ಇದ್ದೀರಿ ಅಂತ? ನಂದು ಯಾವಾಗಲೂ ಎಲೆಕ್ಟ್ರಾನಿಕ್ಸ್. ಹೌದು, ನನ್ನ ಕ್ಷೇತ್ರನ ಎಲೆಕ್ಟ್ರಾನಿಕ್ಸ್. ನನ್ನ ಓದಿರೋದು ಮತ್ತು ಕಾರ್ಯಕ್ಷೇತ್ರ. ಇಟ್ಸ್ ವೈಡ್ ಸಬ್ಜೆಕ್ಟ್. ನಿಮ್ಮ ಲೆಕ್ಚರ್ ಅಥವಾ ನಿಮ್ಮ ಕಾಲೇಜಿನ ವರ್ಗದವರು ಈಗಲೂ ನಿಮ್ಮ ಸಂಪರ್ಕದಲ್ಲಿ ಇದ್ದಾರೆ? ಅವರು ಅಭಿಮಾನ ಪಡ್ತಾ ಇದ್ದಾರೆ ನಿಮ್ಮನ್ನು? ಎಲ್ಲರೂ ಸಂಪರ್ಕದಲ್ಲಿ ಇದ್ದಾರೆ. ಅವರು ಅಭಿಮಾನ ಪಡುವ ಕೆಲಸಗಳನ್ನು ಹೆಚ್ಚು. ಆದರೆ ಇದು ಮಾತ್ರ ನಿಮ್ಮದು ಶಾಶ್ವತವಾಗಿ ಉಳಿಯುವಂಥ, ಈ ಪ್ರಪಂಚದಾದ್ಯಂತ ನಿಮ್ಮ ಪೇಟೆಂಟ್ ಇದೆ. ಅಂದರೆ ಒಂದು ಅಮೇರಿಕದಲ್ಲಿರುವಂಥದ್ದು ಇದೆ. ನೀವು ಹೇಳಿದರೆ ಇಂಡಿಯಾದ ಪೇಟೆಂಟ್ ಇಂಡಿಯಾದ ಒಳಗಡೆ ಮಾತ್ರ ಅನ್ವಯಿಸುತ್ತೆ. ಅದು ಎಷ್ಟು ವರ್ಷ ಆದಮೇಲೆ ಸಾರ್ವಜನಿಕ ಆಗುತ್ತದೆ? ಮೋಸ್ಟ್ಲಿ 17-20 ವರ್ಷ ಅನಿಸುತ್ತೆ. ಒಂದೊಂದು ದೇಶದಲ್ಲಿ ಒಂದೊಂದು ಟೈಮ್ ಇಟ್ಕೊಂಡು. ಇದು ನಿಮ್ಮ ಅಮೇರಿಕದ್ದು ಇರುವಂಥದ್ದು ಈಗ ಸಾರ್ವಜನಿಕ ಆಗಿದ್ದದು 2004 ಅಪ್ರೂವ್ ಆಗಿರೋದು. 2000 ಮೋಸ್ಟ್ಲಿ ಆಗಿರ್ಬೋದು. 20 ವರ್ಷ ಈಗ ಸಾರ್ವಜನಿಕ. ಈಗ ಅದರ ನಂತರ ಇನ್ನೂ ಕೆಲವು ಬದಲಾವಣೆಗಳು ನಡೆದಿರ್ಬೋದು, ಅನಿವಾರ್ಯತೆಗಳು. ಅವೆಲ್ಲ ನಿರಂತರ ಕೆಲಸ, ಭಾಳಷ್ಟು ಬದಲಾವಣೆ ಆಗ್ತಾನೆ ಇರುತ್ತೆ. ನೀವು PhD ಮಾಡಲಿಕ್ಕೆ ಹೋಗಿಲ್ಲ ಇದರಲ್ಲಿ? ಇಲ್ಲ, ನಾನು ಬೇಡ ಅಂತ ಡಿಸಿ ಅಂತ
ನಿಮ್ಗೆ ಅದರಲ್ಲಿ ನಿಮಗೆ ಎಲ್ಲದರಲ್ಲೂ ಸಂತೋಷ ಇದೆ. ವ್ಯಂಗ್ಯಚಿತ್ರ, ರಾಜಕೀಯ ಇದರಲ್ಲೂ ಇದೆ. ನಿಮಗೆ ನೀವು ಒಂದು ವೇಳೆ ಪ್ರಧಾನಿ ಆದರೆ ಏನು ಮಾಡಬೇಕು ಅಂತಿದ್ದೀರಿ? ಅಥವಾ ರಾಜ್ಯದ ಮುಖ್ಯಮಂತ್ರಿ ಆದರೆ ಮೊದಲ ಫಸ್ಟ್ ಇದನ್ನು ಯಾವುದನ್ನು ತಗೊಳ್ತೀರಿ ಅಂತ? ಭಾಳಷ್ಟು ವಿಷಯಗಳಿದ್ದಾವೆ. ನೀವು ಪ್ರಥಮ ಆದ್ಯತೆ ಏನಂತ? ಮೊದಲನೇದಾಗಿ ಐ ಥಿಂಕ್ ನಾವು ನೀರಿನ ಸಮಸ್ಯೆನ ಬಗೆಹರಿಸ್ಬೇಕು ಈ ದೇಶದಲ್ಲಿ, ಮತ್ತು ನಗರದಲ್ಲಿ, ಮತ್ತು ರಾಜ್ಯದಲ್ಲಿ. ಇವತ್ತು ಸುಮಾರು ನಮ್ಮ ರಾಜ್ಯದಲ್ಲೇ ನೀವು ನೋಡಿದರೆ 7,000ಕ್ಕಿಂತನೂ ಹೆಚ್ಚು TMC ನೀರು ನಮ್ಮ ರಾಜ್ಯದಲ್ಲಿ ಬೀಳುತ್ತೆ. ಆದರೆ ನಮಗೆ ಹಿಡಿದಿಟ್ಕೊಳ್ಳಿಕ್ಕೆ ಆಗ್ತಾ ಇರ್ತಕ್ಕಂಥದ್ದು ಒಂದು 300-400 TMC ಸಮುದ್ರಕ್ಕೆ ಹೋಗುತ್ತೆ. ಆದರೆ ಸಮುದ್ರಕ್ಕೆ ಬಿಡಲಿಕ್ಕೆ ಅಲ್ಲಿ ಗೋದವರು ಬಿಡ್ತಾ ಇಲ್ಲ. ಅಂದರೆ ಅದೇನೋ ಪ್ರಕೃತಿಗೆ ತೊಂದರೆ ಆಗುತ್ತೆ ಅಂತ ಅವರು ಪುನಃ ಗಲಾಟೆ. ರಾಜಕಾರಣ ಇದ್ದೇ ಇದೆ. ಇಲ್ಲ ಅಲ್ಲ, ನೀವು ನಮ್ಮ ನದಿಗಳು ಎಷ್ಟು ನೀರು ಸಮುದ್ರಕ್ಕೆ ಹೋಗ್ತಾ ಇದೆ ಅಂತ ಯೋಚನೆ ಮಾಡಿ. 1,000 TMC ನೀರು ಸಮುದ್ರಕ್ಕೆ ಹೋಗ್ತಾ ಇದೆ. ಅದ್ರದ್ದು ಹೆಚ್ಚು ಪುನರ್ಬಳಕೆ ಅಥವಾ ಸದ್ಬಳಕೆ ಹೆಚ್ಚು ಆದಷ್ಟು ನಮ್ಮ ರಾಜ್ಯದಲ್ಲಿ ನಾವು ಕರೆಕ್ಟಾಗಿ ಇದು ಮಾಡಿಕೊಂಡ್ರೆ ನಾವು ಒಂದೇ ಒಂದು ಡ್ರೈ ಲ್ಯಾಂಡ್ ಇರಲ್ಲ, ಒಂದು ಎಕರೆ ಕೂಡ ಡ್ರೈ ಇರಲ್ಲ. ಆಮೇಲೆ ಎಷ್ಟು ಅಂತ ಈ ಬೋರ್ವೆಲ್ ಜೀವನ, ಬೋರ್ವೆಲ್ ಇದ್ದ ನೀರು ಕೊಡ್ತಕ್ಕಂಥದ್ದೇ ಕಾನ್ಸೆಪ್ಟ್ ತಪ್ಪು. ಒಂದ್ಸತಿ ಗಂಗಾ ಕಾವೇರಿ ಯೋಜನೆ ಅಂತ ಮಾಡಬೇಕು ಅಂತ ಇದ್ರು. ಅದು ರಾಷ್ಟ್ರ ಮಟ್ಟದಲ್ಲಿ. ರಾಜ್ಯದಲ್ಲಿ ನಮ್ಮ ಮೈ ಮೇಲೆ ದೇವರು ತಂದು ಮಳೆ ಸುರಿಸ್ತಾ ಇರೋದು 7,000ಕ್ಕಿಂತನೂ ಹೆಚ್ಚು TMC. ನಾವು 500 TMC ಇಟ್ಕೊಳಕ್ ಆಗ್ತಿಲ್ಲ ಅಂತಂದ್ರೆ ನಾವು ಹೇಗೆ ನ್ಯಾಯ ಒದಗಿಸಿದಂಗೆ ಆಗ್ತದೆ? ಅದಕ್ಕೆ ಬೇರೆ ರಾಜ್ಯಗಳ ಕಿತಾಪತಿ ಇದೆ. ಗೋವಾದಲ್ಲಿ ಪ್ರತಿ ವರ್ಷ ಕೃಷ್ಣ ಬೇಸಿನಿಂದ ಆಂಧ್ರ ಪ್ರದೇಶ ಮೂಲಕ ಎಷ್ಟು ನೀರಲ್ಲಿ ಹೋಗ್ತದೆ ಅಂತಂದರೆ, ಚೆನ್ನೈಯಲ್ಲಿ ನೀವು ಓದಿ ಎಷ್ಟು ಪ್ರವಾಹ ಆಯಿತು ಅಂತ 1,000 ಕೋಟಿ ರಿಲೀಫಿಗೆ ಕೊಡ್ತಾ ಇದೀವಿ ನಾವು ಅಲ್ವಾ? ನಿಮ್ಮ ಪ್ರಕಾರ ನೀರಿನ ಸಮಸ್ಯೆ ನಮ್ಮ ಪ್ರಮುಖ ಫಸ್ಟ್ ಅದು ಏನಾಗುತ್ತೆ, ಅಗ್ರಿಕಲ್ಚರ್ಗೆ ಹೆಲ್ಪ್ ಆಗುತ್ತೆ. ಸುಮಾರು 60-70% ಪಾಪ್ಯುಲೇಷನ್ ಇವತ್ತು ಅಗ್ರಿಕಲ್ಚರ್ ಇದೆ. ಅವ್ರದ್ದು ಅನ್ಪ್ರೊಡಕ್ಟಿವ್ ಕ್ಷೇತ್ರ ಮಾಡಿ ಇಟ್ಕೊಂಡಿದ್ದೀವಿ. ಅವ್ರಿಗೆ ನಾವು ಕೊಡೋದು ಅಂತಾರೆ ಬೆಂಬಲ ಬೆಲೆ. ಹಾಗಾಗಿ ಆ ಸ್ಕೀಮ್ ಈ ಸ್ಕೀಮ್ ಕೊಡ್ತಾನೆ ಇದೀವಿ, ಅವ್ರು ಮಾತ್ರ ಮೇಲೆ ಬರ್ತಾನೆ ಇಲ್ಲ. ಸೊ ಅಗ್ರಿಕಲ್ಚರ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಈ ದೇಶ ಸೀರಿಯಸ್ ತಗೋಬೇಕು. ಮತ್ತು ಹೆಚ್ಚು ಜನ ಮೇನ್ಲಿ ಯೂತ್ಸ್ಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಬೇಕು. ಯಾವುದೇ ನಾವು ನೋಡಿ, ಇವತ್ತು ನೀವು ಬಳಕೆ ಮಾಡ್ತಿರುವ ಎಕ್ವಿಪ್ಮೆಂಟ್ ಇರ್ಬೋದು, ನೀವು ಕಟ್ಕೊಂಡಿರೋ ವಾಚ್ ಇರ್ಬೋದು, ಯೂಸ್ ಮಾಡ್ತಿರೋ ಫೋನ್ ಇರ್ಬೋದು, ಎಲ್ಲವೂ ಇನ್ನೊಂದು ದೇಶದಲ್ಲಿ ತಯಾರಾಗಿ ಬರ್ತಾಯಿದೆ. ನಮಗೆ ನಮ್ಮ ಯುವಕರು ಏನು ಮಾಡ್ತಾಯಿದ್ದೀವಿ, ನಾವೇ ಯಾಕೆ ತಯಾರಿಕೆ ಕಡೆ ಈ ಗಮನ ಹರಿಸಿಲ್ಲ ಅಲ್ವಾ? ಸೊ ಆಮೇಲೆ ಎಲ್ಲ ಟಾಪ್ ಕಂಪ್ನೀಸು ಇನ್ನೊಂದು ದೇಶದಲ್ಲಿದ್ದಾವೆ. ಎಲ್ಲೋ 1-2 ದೊಡ್ಡ ಕಂಪ್ನಿಗಳು ನಮ್ಮ. ಅದಕ್ಕೆ ಪರಿಹಾರ ಏನೀಗ? ನೀರಿಗಾದರೆ ನೀವು TMC ಬಳಕೆ ಆಯಿತು, ಇದಕ್ಕೆ ಏನು ಮಾಡ್ತೀರಿ ಅಂದರೆ ಎಜುಕೇಷನ್ ಇಲ್ಲ ಅಂತಂದರೆ ಈ ಸೂಪರ್ಫಿಷಿಯಲ್ ಎಜುಕೇಷನ್ ಜಸ್ಟ್ ಎಕ್ಸಾಮ್ಗೋಸ್ಕರ ಸ್ಕಿಲ್ ಬೇಸ್ಡ್ ನಿಮಗೆ ಗೊತ್ತಾಗಲಿಲ್ಲ. ಸ್ಕಿಲ್ ಬೇರೆ, ಪ್ರಾಪರ್ ಎಜುಕೇಷನ್ ಬೇರೆ. ನೀವು ಸ್ಕಿಲ್ಸಿಂದ ನೊಬೆಲ್ ಪ್ರೈಸ್ ತೊಗೊಳಕ್ಕಾಗಲ್ಲ. ಸ್ಕಿಲ್ಸ್ ಇರಲಿಕ್ಕೆ ಆಲ್ಮೋಸ್ಟ್ ಎಜುಕೇಷನ್ನೇ ಇಲ್ಲದವರನ್ನು ಪ್ರೊಡಕ್ಟಿವಿಟಿಗೆ ಹಚ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಅಂದ್ಕೊಬೋದು ನಾವು. ಅದನ್ನು ರಿಪೇರಿ ಮಾಡಿದರು, ಇದನ್ನ ಮೋಟ್ರ್ ವೈಂಡಿಂಗ್ ಮಾಡಿದರು, ರೆಫ್ರಿಜರೇಟರ್ ರಿಪೇರಿ ಮಾಡಿದರು, ಅವೆಲ್ಲ ಸ್ಕಿಲ್ ಬೇಸ್ಡ್ ಟಾಸ್ಕ್ಸು. ಆದರೆ ನಾನು ಹೇಳ್ತಾ ಇರೋದು ಫಂಡಮೆಂಟಲ್ ಎಜುಕೇಷನ್. ಇವತ್ತು ಆತಂದೇನೋ ಆಯಿತು, ಬರ್ತಕ್ಕಂಥ ನೆಕ್ಸ್ಟ್ ಜನ್ರೇಷನ್ನ ಆ ರೀತಿ ಆಗದೆ ಅದಕ್ಕಿಂತ ಉತ್ತಮವಾದ ಕೆಲಸದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ನಾವೇನು ಮಾಡಬೇಕು? ಅದನ್ನ ದೇಶ ಮಾಡಬೇಕಲ್ವಾ? ಅದಕ್ಕೇನು ಶೈಕ್ಷಣಿಕ ಕಸ್ತೂರಿ ರಂಗನ್ನು ಏನೋ ಒಂದು ಮಾಡಿದ್ರಲ್ಲ, ಶೈಕ್ಷಣಿಕ ಹೊಸ ಪದ್ಧತಿ, ಅದಕ್ಕೆ ಇಲ್ಲಿ ಇವ್ರ ವಿರೋಧ ಇದೆ. ಅದೇನೇ ಪೂರಕ. ಆ ಸಮಸ್ಯೆ ಶೈಕ್ಷಣಿಕವಾಗಿ ಹೇಗೆ ಶಿಕ್ಷಣ ಕೊಡೋದು ಹೇಗೆ ಅಂತ ಅದರಲ್ಲಿ ಆ ಶೈಕ್ಷಣಿಕ ರಂಗದಲ್ಲಿ ಶಿಕ್ಷಣ ಎಲ್ಲ ಕಡೆ ಕೊಡ್ತಾ ಇದ್ದೀವಿ, ಅದು ಸರಿಯಾದ ಶಿಕ್ಷಣ ಇಲ್ಲ. ಸರಿಯಾದದ್ದು ಹೇಗೆ ಕೊಡ್ಬೋದು ಅಂತ, ಸರಿಯಾದ ಕೊಡಲಿಕ್ಕೆ ಪ್ರಪಂಚದಲ್ಲಿ ಭಾಳಷ್ಟು ಸಾಧನೆ ಮಾಡಿ ಆಗಿದೆ. ನಾವು ನೋಡುವ ಕಣ್ಣುಗಳು ನಮ್ಮಲ್ಲಿ ಇರಬೇಕಷ್ಟೇ. ಅದಕ್ಕೆ ಪರಿಹಾರ ಏನಂತ? ನಮ್ಮ ಈ ಒಂದು ಬಯಾಟ್ ಮಾಡಿ ಎಕ್ಸಾಮ್ ಬರೆದು ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟು ಮುಂದಕ್ಕೆ ತಳ್ಳಿ ಇನ್ನೊಬ್ಬರನ್ನ ತಗೊಂಡು ಅವ್ರ ಫೀಸ್ ಇಸ್ಕೊಳ್ಳೋ ಶಿಕ್ಷಣ ವ್ಯವಸ್ಥೆ ಹೋಗಿ ಅವರಿಗೆ ನಿಜವಾಗಿಯೂ ಸಬ್ಜೆಕ್ಟ್ ಅರ್ಥ ಮಾಡಿಸ್ತಕ್ಕಂಥ ವ್ಯವಸ್ಥೆ ಬರಬೇಕು. ಅದನ್ನು ಖಾಸಗೀಕರಣದಿಂದ ಸರ್ಕಾರೀಕರಣಕ್ಕೆ ಬಂದರೆ ಒಳ್ಳೆಯದು ಅಂತ ಹೇಳ್ತೀರಾ? ಕೆಲವು ಆರೋಗ್ಯ ಕ್ಷೇತ್ರ ಮತ್ತು 2 ಕ್ಷೇತ್ರದಲ್ಲಿ ಸಾಧ್ಯ ಇದೆ. ಅದನ್ನು ಡ್ರೈವ್ ಮಾಡ್ತಕ್ಕಂಥ ಮನಸ್ಥಿತಿ ಉನ್ನತ ಮಟ್ಟದಲ್ಲಿ ಸೃಷ್ಟಿ ಆಗಬೇಕು. ಅದಕ್ಕೆ ಏನಾದ್ರು ಮಾಡೆಲ್ ಇದೆಯಾ ಅಂತ? ಹೌದಿದೆ, ಹಲವಾರು ಇದೆ. ಅದನ್ನು
ಅದರ ಬಗ್ಗೆ ನೀವೇ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಯಾರಿಗೆ ಕೊಡಲಿ? ಮೋದಿಗವರಿಗೆ ಯಾರಿಗೆ ಕಳಿಸ್ಬೋದ? ನೋಡೋಣ, ಆ ಸಂದರ್ಭ ಬಂದಾಗ ಪ್ರಯತ್ನ ಮಾಡೋಣ. ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಏನಾದ್ರು ಬದಲಾವಣೆ ಆಗಬೇಕು? ಆರೋಗ್ಯ ಮತ್ತು ಶಿಕ್ಷಣ ಆಲ್ಮೋಸ್ಟ್ ಝೀರೋ ಕಾಸ್ಟಲ್ಲಿ ಆಗಬೇಕು. ಜೀರೋ, ಎಲ್ಲರಿಗೆ ಫ್ರೀಯಾಗಿ ಸಿಗಬೇಕು. ಅಂದರೆ ಫ್ರೀ ಅಂತಂದರೆ ಆಲ್ಮೋಸ್ಟ್ ಅಫೋರ್ಡಬಿಲಿಟಿ ಇರಬೇಕು. ಇನ್ನೂ ಕರೆಕ್ಟಾಗಿ ಇದು ಮಾಡಿದರೆ ಇಡೀ ಇಂಜಿನಿಯರಿಂಗ್ಗೆ 10,000 20,000 ಖರ್ಚಾಗಬಾರ್ದು. ಇಡೀ ಇಂಜಿನಿಯರಿಂಗ್ಗೆ ಯಾಕೆ ಮಾಡಲಿಕ್ಕಾಗಲ್ಲ? ಅದನ್ನು ನೀವು ಮಾಡಬೇಕು ಅಂತ ಹೇಳಿದಿರಿ. ಇದರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಇದರಲ್ಲಿ.